Hello students, welcome to Pattadkal English Academy and Banshankar English Academy. ಇವತ್ತು PUC ಸೆಕೆಂಡ್ ಇಯರ್ದು ಈ ಕ್ವಶನ್ ಫಾರ್ಮ್ಸ್ ಅದಲ್ಲ, ಕ್ವಶನ್ ನಂಬರ್ 32A ಇದರೊಳಗಿಂದು ಈಗಾಗಲೇ ನಾನು ಕ್ವಶನ್ ಟ್ಯಾಗ್ಸ್ ವಿಡಿಯೋ ಮಾಡಿ ಹಾಕೀನಿ. ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಕ್ವಶನ್ ಮಾಡೋದು, ಅಸರ್ಟಿವ್ ಟು ಇಂಟ್ರಾಗೇಟಿವ್ ಇದನ್ನು ಮಾಡೀನಿ. ಇವತ್ತು ನಿಮಗೆ ಫ್ರೇಮಿಂಗ್ ಕ್ವಶನ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ಗಳನ್ನ ಮಾಡಿಕೊಡ್ತೀನಿ. ಫ್ರೇಮಿಂಗ್ ಕ್ವಶನ್ನು ಈ ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ಏನು ಒಂದಿಷ್ಟು ಕ್ವಶನ್ಸ್ಗಳು ಕೊಟ್ಟಾರ, ಅವುಗಳನ್ನ ಮಾತ್ರ ಮಾಡ್ತೀನಿ. ನಾನು ಸ್ವಂತದ್ದು ಒಂದಿಷ್ಟು ಮಾಡಬೇಕು, ನಂತರದಲ್ಲಿ ಮಾಡಿಕೊಡ್ತೀನಿ. ನಿಮಗೊಂದು 10 ಕ್ವಶನ್ ಅಷ್ಟೇ ಕೊಟ್ಟಾರೆ ಫ್ರೇಮಿಂಗ್ ಕ್ವಶನ್ನು. ಇಲ್ಲದ ನೋಡ್ರಿ, ಫ್ರೇಮ್ AWH ಕ್ವಶನ್ನು. ಇದು ನಿಮಗೆ ಕರೆಕ್ಟಾಗಿ ಗೊತ್ತಾಯ್ತೋ ಇಲ್ಲೋ ನೋಡ್ಕೊಡ್ರಿ. ಇದು ಕ್ವಶನ್ ನಂಬರ್ 32A. ಇದರೊಳಗೆ 3 ಟಾಪಿಕ್ ಅದಾವ್ರಿ. ಕ್ವಶನ್ ಟ್ಯಾಗ್ ಒಂದೈತಿ, ಟೂ ಫಾರ್ಮ್ ಯೂಸ್ ಮಾಡಿಕೊಂಡು ಕ್ವಶನ್ ತಯಾರು ಮಾಡೋದು ಒಂದೈತಿ, ಆಮೇಲೆ ಫ್ರೇಮಿಂಗ್ ಕ್ವಶನ್ನು ಒಂದೈತಿ. ಈ 3 ಟಾಪಿಕ್ಗಳಲ್ಲಿ ಯಾವುದಾದರೂ 2 ಟಾಪಿಕ್ಗಳ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇಲ್ಲೇ ಐತೆ ನೋಡ್ರಿ. ದಿಸ್ ಕ್ವಶನ್ ಐಟಮ್ ವಿಲ್ ಹ್ಯಾವ್ ಎನಿ ಟೂ ಆಫ್ ಕ್ವಶನ್ ಟ್ಯಾಗ್, ಡೂ ಕ್ವಶನ್ನು, WH ಕ್ವಶನ್ನು. ಓಕೆ, ಈಗ ಕ್ವಶನ್ ಟ್ಯಾಗ್ ನಿಮಗೆ ನಾನು ಹೇಳ್ಕೊಟ್ಟೇನೆ, ಹಾಕಿ ನೋಡ್ರಿ ವಿಡಿಯೋನ. ಡೂ ಫಾರ್ಮು ಯೂಸ್ ಮಾಡಿಕೊಂಡು ಕ್ವಶನ್ ಮಾಡೋದು ಇದನ್ನು ಮಾಡಿಕೊಟ್ಟೇನೆ. ಇವಾಗ WH ಅಂದರೆ ಫ್ರೇಮಿಂಗ್ ಕ್ವಶನನ್ನು ಮಾಡಿಕೊಡ್ತೇನೆ. ಫ್ರೇಮಿಂಗ್ ಕ್ವಶನ್ ಅಂದರೆ ಏನು ಮಾಡಬೇಕಂತ ಹೇಳಿ ಸಂಕ್ಷಿಪ್ತ ಒಂದೆರಡು ಮಾತು ಹೇಳ್ತೇನೆ ನೋಡ್ರಿ. ಈ ಕೊಟ್ಟಿರುವಂಥ ಸೆಂಟೆನ್ಸನ್ನು ನೋಡಬೇಕು. ಇದರೊಳಗೆ ಯಾವುದಾರ ಒಂದು ವರ್ಡು ಅಂಡರ್ಲೈನ್ ಆಗಿರ್ತೈತಿ. ಒಂದೊಂದು ಸಾರಿ 2 ವರ್ಡ್ ಇರ್ಬೋದು, ಒಂದೊಂದು ಸಾರಿ 3-4 ವರ್ಡ್ಸ್ಗಳು. ಯಾಕಂದರೆ ಒಂದೊಂದು ವರ್ಡ್ ಅಂಡರ್ಲೈನ್ ಮಾಡಿದ್ರೆ ಮೀನಿಂಗ್ ಆಗ್ತಿರೋದಿಲ್ಲ. ಈ ಥರ ಅಂಡರ್ಲೈನ್ ಮಾಡಿದಂಥ ವರ್ಡ್ಸ್ಗಳು ಇರ್ತಾವಲ್ಲ, ಇವುಗಳನ್ನು ನೋಡಬೇಕು. ನೋಡಿಕೊಂಡು ಕೊಟ್ಟಂಥ ಸೆಂಟೆನ್ಸನ್ನು ಕ್ವಶನ್ ಮಾಡಬೇಕು. ಹೆಂಗೆ ಕ್ವಶನ್ ಮಾಡಬೇಕಂದ್ರೆ ಅದಕ್ಕೊಂದು WH ವರ್ಡ್ ನಾವು ಹಾಕಬೇಕು. WH ವರ್ಡ್ ಯಾವ್ದು ಹಾಕಬೇಕಂದ್ರೆ, ಅಂಡರ್ಲೈನ್ ಮಾಡಿದಂಥದ್ದು ಒಂದು ವರ್ಡ್ ಐತಲ್ಲ, ಇದು ಆನ್ಸರ್ ಆಗಿ ಬರ್ತಿರಬೇಕು. ಈಗ ನಾನು ಒಂದು ನಿಮಗೆ ತಿಳಿಸ್ತೀನಿ. ಒಂದು ಸೆಂಟೆನ್ಸ್ ಹಂಗೆ ಕನ್ನಡದೊಳಗೆ ಹೇಳ್ತೀನಿ. ಇಲ್ಲೇ ಲಕ್ಷ್ಮಿಯು ದಿನಾಲು ಬೆಳಿಗ್ಗೆ ಹಾಲನ್ನು ಕುಡಿಯುತ್ತಾಳೆ ಅಂತ ಐತೆ. ಲಕ್ಷ್ಮಿಯು ದಿನಾಲು ಬೆಳಿಗ್ಗೆ ಹಾಲನ್ನು ಕುಡಿಯುತ್ತಾಳೆ ಅಂತ ಐತಿ. ಇದರ ಒಂದು ವರ್ಡ್ ಅಂಡರ್ಲೈನ್ ಮಾಡ್ತಾರೆ. ಹಾಲನ್ನು ಅಂತ ವರ್ಡ್ ಅಂತ ಅಂಡರ್ಲೈನ್ ಮಾಡ್ತಾರ ಅಂತ ಅನ್ಕೊಳ್ಳೋಣ್ರಿ. ಲಕ್ಷ್ಮಿಯು ದಿನಾಲು ಬೆಳಿಗ್ಗೆ ಹಾಲನ್ನು ಕುಡಿಯುತ್ತಾಳೆ, ಇದು ಅಂಡರ್ಲೈನ್ ಮಾಡ್ತಾರೆ. ಫ್ರೇಮ್ ಕ್ವಶನ್ ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಹೆಡ್ಡಿಂಗ್ ಇರ್ತೈತಿ. ಅಂದ್ರೆ ಈ ಕೊಟ್ಟಂಥ ಸೆಂಟೆನ್ಸ್ ಮೇಲೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಆಗಿ ಬರಬೇಕು ಅಂತಂದರೆ ಯಾವ ರೀತಿ ನೀ ಪ್ರಶ್ನೆ ಮಾಡ್ತಿ ಅಂದಂಗೆ. ಆವಾಗ ವಿದ್ಯಾರ್ಥಿಗಳು ಏನು ಮಾಡಬೇಕಾಗತ್ತಂದ್ರೆ, ಲಕ್ಷ್ಮಿಯು ದಿನಾಲು ಬೆಳಿಗ್ಗೆ ಹಾಲನ್ನು ಕುಡಿಯುತ್ತಾಳೆ ಅಂತ ಸೆಂಟೆನ್ಸ್ ಇತ್ತಂದ್ರೆ ಹಾಲನ್ನು ಅಂತ ಆನ್ಸರ್ ಬರ್ತೈತಿ. ಹಾಲನ್ನು ಅಂತ ಆನ್ಸರ್ ಬರ್ತೈತಿ. ಹಾಗಾದ್ರೆ ನಾವು WH ವರ್ಡ್ ಏನು ತಗೋಬೇಕು? ಏನನ್ನು, ವಾಟ್
ಲಕ್ಷ್ಮಿಯು ದಿನಾಲೂ ಬೆಳಿಗ್ಗೆ ಏನನ್ನು ಕುಡಿಯುತ್ತಾಳೆ ಅಂತೇಳಿ ಒಂದು ಗಮನವಿಟ್ಟು ನೋಡಬೇಕು ನೀವು. ಹಾಲನ್ನು ಅಂತ ಆನ್ಸರ್ ಬರಬೇಕಾದ್ರೆ ವಾಟ್ ತಗೋಬೇಕು, ವೈ ತಗೋಬೇಕು, ವೇರ್ ತಗೋಬೇಕು, ವೆನ್ ತಗೋಬೇಕು, ಹೂ ತಗೋಬೇಕು, ವಿಚ್ ತಗೋಬೇಕ್ರಿ. ತಗೊಂಡು ಕೊಟ್ಟಂಥ ಸೆಂಟೆನ್ಸ್ ಇರ್ತೈತಲ್ಲ, ಲಕ್ಷ್ಮಿಯು ದಿನಾಲೂ ಹಾಲನ್ನು ಕುಡಿಯುತ್ತಾಳೆ ಅಂತ ಐತಲ್ಲ, ಏನು ಮಾಡಬೇಕು, ಅದನ್ನು ಇಂಟ್ರಾಗೇಟಿವ್ ಮಾಡಬೇಕು. ಕನ್ನಡದೊಳಗಾದ್ರೆ ವ್ಯತ್ಯಾಸ ಅಷ್ಟು ಬರೋದಿಲ್ಲ, ಇಂಗ್ಲೀಷ್ನಲ್ಲಿ ವ್ಯತ್ಯಾಸ ಇದೆ. ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್ ಅಂತ ಐತಿ. ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಏನೈತಿ, ಮಿಲ್ಕ್ ಅಂತೈತಿ. ನಾವೇನು ಮಾಡ್ಬೇಕಂದ್ರೆ ಮಿಲ್ಕ್ ಅನ್ನುವಂಥ ವರ್ಡ್ ಆನ್ಸರ್ ಆಗಿ ಬರಬೇಕಂದ್ರೆ WH ಕ್ವೆಶನ್ ಯಾವ್ದು ತಗೋಬೇಕು, ವಾಟ್ ತಗೊತೀವಿ. ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್, ಹೌದಲ್ಲ? ಎಸ್. ವಾಟ್ ತಗೊಂಡು ಲಕ್ಷ್ಮಿ ಡ್ರಿಂಕ್ಸ್ ಅಂತ ಐತಿಲ್ಲ ಸೆಂಟೆನ್ಸು, ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್ ಅಂತ ಐತಿಲ್ಲ, ವಾಟ್ ಅಂತ ತಗೊಂಡು ಲಕ್ಷ್ಮಿ ಡ್ರಿಂಕ್ಸ್ ಐತಲ್ಲ, ಈ ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ಲಕ್ಷ್ಮಿ ಡ್ರಿಂಕ್ಸ್ ಇದ್ದರೆ ಡಸ್ ಲಕ್ಷ್ಮಿ ಡ್ರಿಂಕ್ ಆಗುತ್ತೆ. ಲಕ್ಷ್ಮಿ ಡ್ರ್ಯಾಂಕ್ ಇದ್ರೆ ಡಿಡ್ ಲಕ್ಷ್ಮಿ ಡ್ರಿಂಕ್ ಆಗ್ತೈತಿ. ಒಟ್ಟಾರೆ ನಿಮಗೆ ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡೋಕ್ಕೆ ಬರಬೇಕ್ರಿ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಬೇಕು. ಫಸ್ಟು WH ವರ್ಡನ್ನು ತಗೋಬೇಕು. ಕೊಟ್ಟಂಥ ಸೆಂಟೆನ್ಸನ್ನು ಕರೆಕ್ಟಾಗಿ ಅದರ್ ಟೆನ್ಸ್ನಾಗನ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಆದರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡನ್ನು ಯೂಸ್ ಮಾಡಬಾರ್ದು. ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್ ಅದ, ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್ ಅಂತದ, ಮಿಲ್ಕ್ ಅಂಡರ್ಲೈನ್ ಆಗೈತಿ. ವಾಟ್ ತಗೊಳ್ರಿ, ಲಕ್ಷ್ಮಿ ಡ್ರಿಂಕ್ಸ್ ಇಂಟ್ರಾಗೇಟಿವ್ ಮಾಡ್ಕೊಳ್ರಿ. ಡಸ್ ಲಕ್ಷ್ಮಿ ಡ್ರಿಂಕ್, ಮಿಲ್ಕನ್ನು ಕೈ ಬಿಡ್ರಿ. ಎವ್ರಿ ಮಾರ್ನಿಂಗ್ ಐತಲ್ಲ ಅದನ್ನು ಬಳಸ್ಕೋರಿ. ವಾಟ್ ಡಸ್ ಲಕ್ಷ್ಮಿ ಡ್ರಿಂಕ್ ಎವ್ರಿ ಮಾರ್ನಿಂಗ್, ಫ್ರೇಮಿಂಗ್ ಕ್ವಶನ್ ಕರೆಕ್ಟ್ ಆಗ್ತೈತಿ. ಫ್ರೇಮಿಂಗ್ ಕ್ವಶನ್ ಮಾಡೋದು ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡ್ಬೇಕ್ರಿ. ಅದು ಆನ್ಸರ್ ಆಗಿ ಬರಬೇಕಂದ್ರೆ ಫಸ್ಟ್ WH ವರ್ಡ್ ಏನೈತಿ, WH ವರ್ಡ್ ತಗೋಬೇಕು ಫಸ್ಟ್. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಆಗಿ ಬರ್ಬೇಕಂದ್ರೆ ಏನು WH ವರ್ಡ್ ನಾವು ಬಳಸ್ಬೇಕಾಗ್ತೈತಿ ಅಂತೇಳಿ ಫಸ್ಟ್ WH ತಗೋಬೇಕು. ನಂತರ ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ಇಂಟ್ರಾಗೇಟಿವ್ ಮಾಡಬೇಕು. ಅಂಡರ್ಲೈನ್ ಮಾಡಿದಂಥದ್ದು ವರ್ಡನ್ನು ಬಳಸಬಾರ್ದು, ಅದು ಆನ್ಸರ್ ಆಗಿ ಬರ್ತಿರ್ತೈತಿ. ಆನಂತರ ಇದನ್ನು ಬಿಟ್ಟು ಮುಂದೇನಾದರೂ ಲಕ್ಷ್ಮಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್ ಅಂತ ಇತ್ತಲ್ಲ, ಮುಂದಿರುತ್ತಲ್ಲ, ಮುಂದಿನ ವರ್ಡ್ ಇಲ್ಲಿ ಪ್ಲಸ್ ಅನ್ನು ಸೇರಿಸ್ಬಿಡ್ಬೇಕ್ರಿ. ಆಬ್ಜೆಕ್ಟು ಕಾಂಪ್ಲಿಮೆಂಟು ಏನಿದೆ ಅದನ್ನು ಸೇರಿಸ್ಬಿಡ್ಬೇಕು. ಕ್ವಶನ್ ಮಾರ್ಕ್ ಕೊಡಬೇಕು. ವಾಟ್ ಡಸ್ ಲಕ್ಷ್ಮಿ ಡ್ರಿಂಕ್ ಎವ್ರಿ ಮಾರ್ನಿಂಗ್, ಈ ಥರ ಮಾಡಬೇಕ್ರಿ. ಇದು ಫ್ರೇಮಿಂಗ್ ಕ್ವಶನ್. ಮತ್ತು ಒಮ್ಮೊಮ್ಮೆ ಏನಾಗುತ್ತಂದ್ರೆ ಒಂದಷ್ಟು ವಿಶಿಷ್ಟ ಬರ್ತಾವ್ರಿ. ಇದಿಷ್ಟೇ ರೂಲ್ಸು, ಇದಿಷ್ಟೇ ಪದ್ಧತಿ ಅಂತಲ್ಲ, ಒಂದೊಂದು ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಬರ್ತಾವ. ಅದನ್ನು ಸ್ವಲ್ಪ ಅದು ಪ್ರಸಂಗ ಬಂದಾಗ ಇಲ್ಲಿ ಬರ್ತಾವೋ ನಾ ಹೇಳ್ತೀನಂತದನ್ನು. ಈಗ ಫಸ್ಟ್ ಒನ್ನ ಐತಪ್ಪ, ಇದು ಫಸ್ಟ್ ಒನ್ನ ಅಂಡರ್ಲೈನ್ ಆಗೈತಿ, ಬುಕೇಶ್ ಅಂತೇಳಿ. ಸಬ್ಜೆಕ್ಟ್ ಅಂಡರ್ಲೈನ್ ಆಗಿತ್ತಂದ್ರೆ ಈ ರೀತಿ ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಬರೋದಲ್ರಿ. ಮತ್ತೇನು ಮಾಡ್ಬೇಕ್ರಿ ಅಂತಂತಂದ್ರೆ ಸಬ್ಜೆಕ್ಟ್ ಅಂಡರ್ಲೈನ್ ಆಗಿತ್ತಂದ್ರೆ ಅದು ವ್ಯಕ್ತಿ ಇದ್ದರೆ ಹೂ ತಗೋರಿ, ವಸ್ತು ಇದ್ದರೆ ವಾಟ್ ತಗೋರಿ ಏನ್ರಿ, ಅಥವಾ ವಸ್ತು ಇದ್ದರೆ ವಾಟ್ ತಗೋರಿ. ಅಂಡರ್ಲೈನ್ ಮಾಡಿದಂಥದ್ದು ವಾಟರು, ಟೈಗರು ಇಂಥ ಇದ್ರೆ ವಾಟ್ ತಗೋರಿ. ತಗೊಂಡು ಈ ವರ್ಡನ್ನು ಕೈ ಬಿಡ್ರಿ, ಹೂ ಹಾಕಿಬಿಡು. ಮುಂದಿನ ಸೆಂಟೆನ್ಸು ಇದ್ದಕ್ಕಿದ್ದಂಗೆ ಇಟ್ಕೋಬೇಕ್ರಿ. ಇಂಟ್ರಾಗೇಟಿವ್ ಮಾಡಿದ್ರೆ ತಪ್ಪಾಗ್ತೈತಿ, ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಬಾರದು. ಭಾಳ ಈಜಿ ಇದು. ಕುಕೇಶ್ ಅಂತೇಳಿ ಸಬ್ಜೆಕ್ಟ್ ಸೆಂಟೆನ್ಸಿಂದು ಅದು ಅಂಡರ್ಲೈನ್ ಆಗೈತಿ. ಇದರ ಬದಲಾಗಿ ಹೂ ಅಂತ ಹಾಕಿಬಿಡು ನೀ ಇಲ್ಲಿ.
ಹೂ ಅಂತ ಹಾಕು. ಹೂ ಅಂತ ಯಾಕಂದರೆ ಗುಕೇಶ್ ವ್ಯಕ್ತಿ ಹೂ ಅಂತ ಹಾಕಿ ಮುಂದಿನ ಸೆಂಟೆನ್ಸು ಹೆಂಗೈತೆ ನೋಡ್ರಿ ಹಂಗೆ ಬರೆದು ಕ್ವಶನ್ ಮಾರ್ಕ್ ಕೊಟ್ಬಿಡ್ರಿ. ಇದು ಒಂದೇ ಹಿಂಗತೆ ಮಾಡಬೇಕು, ಉಳ್ಕತ್ತೆಲ್ಲ ಹಿಂಗೆ ಮಾಡಬೇಕು. ಇನ್ನೊಂದು ಬರ್ತೈತಿ, ಅದು ಬೇರೆ ಬಂದಾಗ ಇದು ಇನ್ಹ್ಯಾಬಿಟೆನ್ಸ್ ಅಂತಲ್ಲ, ಇದು ಬಂದಾಗ ಹೇಳ್ತೇನೆ ಅಂತ. 3 ಥರ ಸಿಗ್ತಾವೆ ನಿಮಗೆ WH ಕ್ವಶನ್ ಮಾಡೋದು. ಒಂದು ಬಹುತೇಕ ಎಲ್ಲ ಹಿಂಗೆ WH ಪ್ಲಸ್ ಅದನ್ನು ಇಂಟ್ರಾಗೇಟ್ ಮಾಡ್ಕೋಬೇಕು, ಪ್ಲಸ್ ಇಂಟ್ರಾಗೇಟ್ ಮಾಡ್ಕೊಂಡ ನಂತರ ಮುಂದೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಕೈ ಬಿಡಬೇಕು, ಮುಂದೆ ಅದೇನು ವರ್ಡ್ಸ್ ಅದಾವಲ್ಲ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಹಾಕ್ಕೋಬೇಕು. ಇದು ಒಂದು. ಇನ್ನೊಂದಂದ್ರೆ ಸಬ್ಜೆಕ್ಟೇ ಅಂಡರ್ಲೈನ್ ಆದಾಗ ಅದು ಪರ್ಸನ್ ಇತ್ತು ಹೂ ತೊಗೊರಿ, ನಾನ್ ಪರ್ಸನ್ ಇತ್ತು ವಾಟ್ ತೊಗೊರಿ, ತೊಗೊಂಡು ಇಂಟ್ರಾಗೇಟಿವ್ ಮಾಡೋಕ್ಕೆ ಹೋದಿರಿ, ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಮುಂದಿನ ಸೆಂಟೆನ್ಸು ಹೆಂಗಿರುತ್ತೆ ಇದ್ದಕ್ಕಿದ್ದಂಗೆ ಆ ಹೂಕ ಜೋಡಿಸಿಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಬಿಡ್ಬೇಕು. ಇದು ಎರಡನೇದ್ದು. ಮೂರನೇದ್ದು ಅಂತಂದ್ರೆ ಕೆಲವು WH ವರ್ಡ್ಸ್ಗಳನ್ನು ತೆಗೆದುಕೊಂಡಾಗ, ಉದಾಹರಣೆ ಇಲ್ಲಿ WH ವರ್ಡ್ ದೇರ್ ವೇರ್ ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್ ಅಂತದ. ಇಂಥಲ್ಲೇ ಹೌ ಮೆನಿ ತೊಗೋಬೇಕು. ಒಂದು 5 WH ಕ್ವಶನ್ ಅದಾವ ಅಂತ ಅನ್ಕೋತೀನಿ. ವಿಚ್, ಹೂಸ್, ಹೌ ಮೆನಿ, ಹೌ ಮಚ್, ವಾಟ್ ಕೈಂಡ್ ಆಫ್. ಈ 5 WH ಕ್ವಶನ್ ಇದ್ದಾಗ ನಾವೇನು ಮಾಡ್ಬೇಕಾಗ್ತೈತೆ ಅಂದರೆ WH ವರ್ಡ್ ತೊಗೊಂಡು ಇಂಟ್ರಾಗೇಟ್ ಮಾಡಿದ್ರೆ ತಪ್ಪಾಗ್ತೈತೆ. WH ವರ್ಡ್ ತೊಗೊಂಡು ಅದರ ಅಂಡರ್ಲೈನ್ ಮಾಡಿದಂಥ ಮುಂದಿನ ಶಬ್ದದೊಂದು ನೌನ್ ಇರ್ತೈತಲ್ಲ, ಆ ನೌನನ್ನು ಆ WH ವರ್ಡ್ಗೆ ಸೇರಿಸಬೇಕು, ಅನಂತರ ಇಂಟ್ರಾಗೇಟಿವ್ ಮಾಡಬೇಕು. ಇದು ಉದಾಹರಣೆ 4th, ದೇರ್ ವೇರ್ ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್ ಇನ್ ಮೊನಾಕೋ ಅಂತದ. ಇದು ಅಂಕಿ ಸಂಖ್ಯೆ ಐತೆ. ಹೌ ಮೆನಿ ತೊಗೋಬೇಕ್ರಿ. ಹೌ ಮೆನಿ WH ವರ್ಡ್ ಆಯ್ತು, ಇದರ ಮುಂದಿನ ನೌನು ಆ WH ವರ್ಡ್ಗೆ ನಾವು ಹಾಕಬೇಕು, ಅದ್ರ ಜೊತೆಗೆ ಸೇರಿಸ್ಬೇಕಂದ್ರೆ ಮೀನಿಂಗ್ ಆಗುತ್ತೆ. ಇಲ್ಲ ಮೀನಿಂಗ್ ಆಗೋದಿಲ್ಲ, ಇದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ತರಹ WH ವರ್ಡ್ ತೊಗೊಂಡು ಅದರ ಮುಂದಿನ ವರ್ಡನ್ನು ನೌನನ್ನು WH ವರ್ಡ್ಗೆ ಹಾಕಬೇಕಾಗಿರುವಂಥ WH ವರ್ಡ್ಸ್ಗಳು 5 ಅದಾವ್ರೆ. ವಾಟ್ ಕೈಂಡ್ ಆಫ್ ಅಂತೈತಿ, ಹೌ ಮೆನಿ ಅಂತೈತಿ, ಹೌ ಮಚ್ ಅಂತೈತಿ, ವಿಚ್ ಅಂತೈತಿ, ಹೂಸ್ ಅಂತೈತಿ. ಈ WH ವರ್ಡ್ಸ್ಗಳಿದ್ದಾಗ ಅವುಗಳ ಜೊತೆಗೆ ಮುಂದೆ ಬರುವಂಥ ನೌನನ್ನು ಅಂಡರ್ಲೈನ್ ಮಾಡಿದಂಥ ವರ್ಡಿನ ನೌನ್ ಇರ್ತೈತಲ್ಲ, ಇದನ್ನು WH ವರ್ಡ್ಸ್ಗೆ ಜೋಡಿಸಿಬಿಡ್ಬೇಕಾರೆ ಆನಂತರ ಇಂಟ್ರಾಗೇಟಿವ್ ಮಾಡಬೇಕು. ಉದಾಹರಣೆ ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್, ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್, ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್, ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಅಂದು ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಅಂದ್ರೆ ಬಹುತೇಕ ಎಕ್ಸಾಂಪಲ್ಸ್ಗಳು ಈ ರೀತಿ ಇರ್ತಾವ್ರೆ. ಬಹುತೇಕ ಫ್ರೇಮಿಂಗ್ ಕ್ವಶನ್ ಈ ರೀತಿ ಇರ್ತಾವೆ. WH ಪ್ಲಸ್ ಕೊಟ್ಟಂಥ ಸೆಂಟೆನ್ಸ್ ಇಂಟ್ರಾಗೇಟಿವ್ ಮಾಡೋದ್ರಿ, ಪ್ಲಸ್ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಕೈ ಬಿಡೋದ್ರಿ, ಪ್ಲಸ್ ಅಂಡರ್ಲೈನ್ ಮಾಡಿದಂಥ ವರ್ಡ್ಸ್ಗಳು ಬರ್ತಾವಲ್ಲ ನಂತರ ಬರ್ತಾವಲ್ಲ ಅವನ್ನ ಜೋಡಿಸ್ಬಿಡೋದ್ರಿ. ಬಹಳ WH ವರ್ಡ್ಸ್ಗಳು ಹಿಂಗೆ ಬರ್ತಾವ್ರಿ. ಒಂದೇ ಒಂದು ಅಂದರೆ ಸಬ್ಜೆಕ್ಟೇ ಅಂಡರ್ಲೈನ್ ಆದಾಗ ಆ ವ್ಯಕ್ತಿ ಇದ್ದರೆ ಹೂ ತೊಗೋತೀರಿ, ಅದರ್ ದ್ಯಾನ್ ಪರ್ಸನ್ ಇತ್ತಪ್ಪ ಅಂದ್ರೆ ವಾಟ್ ತೊಗೊತೀರಿ, ಇದಕ್ಕಿದ್ದಂಗೆ ಬರೋದು ಕ್ವಶನ್ ಮಾರ್ಕ್ ಕೊಡ್ತೀರಿ. ಇದು ಎರಡನೇ ತರಹ. ಮೂರನೇ ತರಹ ಅಂದ್ರೆ 3 ಥರ ಅಷ್ಟೇ ಸಾಕಾಗ್ತೈತಿ. 3 ಥರ ಅಂದರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿಕೊಂಡು ಹೌ ಮೆನಿ, ಹೌ ಮಚ್, ವಾಟ್ ಕೈಂಡ್ ಆಫ್, ವಿಚ್, ಹೂಸ್, ಈ 5 WH ಕ್ವಶನ್ ತೊಗೊಳ್ಳುವಂಥ ಪ್ರಸಂಗ ಇತ್ತಂದರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿಕೊಂಡು WH ವರ್ಡ್ ತೊಗೊಂಡು ಮುಂದಿನ ಅಂಡರ್ಲೈನ್ ಮಾಡಲಾರ್ದ ನೌನ್ ಇರ್ತಲ್ಲ ಅದಕ್ಕೆ ಜೋಡಿಸ್ಬಿಡ್ಬೇಕು, ಅದ್ರ ಮಗ್ಲ ಬರಬೇಕದು. ಹೌ ಮೆನಿ ಇಂಟ್ರಾಗೇಟ್ ಮಾಡಿದ್ರೆ ತಪ್ಪಾಗ್ತೈತಿ, ಅದರ ಮುಂದಿನ ನೌನ್ ಅದಕ್ಕೆ ಜೋಡಿಸ್ಬೇಕ್ರಿ WH ವರ್ಡ್ಗೆ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಹಿಂಗೆ. ಮತ್ತಿನ್ನು 5 WH ವರ್ಡ್ ಎಲ್ಲಿ ಬರ್ತಾವೆ ಎಂತ ಬರ್ತಾವೆ ಸ್ವಲ್ಪ ನಿಮಗೆ ಬೇರೆ ಗೊತ್ತಿರಬೇಕದು. ನಾನು ಅದನ್ನು ಹೇಳೋದಿತ್ತಂದ್ರೆ ಹೇಳ್ತಿದ್ದೆ, ನಾನು ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕತ್ತೀನಿ. ಹೀಗಾಗಿ ಸಂಕ್ಷಿಪ್ತ ಹೇಳ್ತೇನೆ ಫ್ರೆಂಡ್. ನಾನೇ ಏನಾದರೂ ಟಾಪಿಕ್ ಮಾಡಿ ಥೇರಿ ಹೇಳಿದ್ನೆ ಅಂದರೆ ಇವನ್ನೆಲ್ಲವನ್ನು ಚಿಂದಿ ಉಡಾಯಿಸ್ಬಿಡ್ತೀರಿ ನೀವು. ಸುಲದ ಬಾಳೆಹಣ್ಣು ತಿಂದುಬಿಡ್ತೀರಿ ಅವನ್ನೆಲ್ಲ. ನಾ ಥೇರಿ ಹೇಳಬೇಕು, ಬಟ್ ನನಗೆ ಥೇರಿ ಹೇಳಲಿಕ್ಕೆ ನನಗೆ ಈ ಸದ್ಯಕ್ಕನ ಸಮಯ ಇಲ್ಲ. ಥೇರಿ ಅಂದರೆ ಏನು ರೀ, ಫ್ರೇಮಿಂಗ್ ಕ್ವಶನ್ ಹೆಂಗೆ ಮಾಡಬೇಕು ಅಂತ ಥೇರಿ ಹೇಳಬೇಕು. ನಾನು ನನ್ನದೇ ಆಗಿರುವಂಥ ಎಕ್ಸಾಂಪಲ್ ತೊಗೋತೀನಿ, ನನ್ನದೇ ಆದಂಥ ಸ್ಟೈಲ್ನೊಳಗೆ ಫ್ರೇಮಿಂಗ್ ಕ್ವಶನನ್ನು ನಾನು ಸಂಪೂರ್ಣ ಹೇಳಿದೆ ಅಂತಂದ್ರೆ ಇವು ಎಲ್ಲ ಏನೂ ಅಲ್ಲ, ನಿಮಗೆ ಸುಮ್ಮನೆ ಸುಲದ ಬಾಳೆಹಣ್ಣು ಆಗ್ತವೆ. ಬಟ್ ನಾ ಹೇಳಿಲ್ಲಲ್ಲ, ಹೀಗಾಗಿ ಎಷ್ಟು ಬೇಕು ಅಷ್ಟು ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೇನೆ. ಈ ಸದ್ಯಕ್ಕೆ ಇಷ್ಟು ಮಾಡ್ತೇನೆ.
ಸದ್ಯಕ್ಕೆ ಥಿಯರಿ ಹೇಳಲಿಕ್ಕೆ ಆಗೋದಿಲ್ಲ ರೀ. ಕ್ವಶನ್ ಪೇಪರ್ ಬಿಡಿಸ್ತೀನಿ, ಈ ವರ್ಷದ ಮಾಡ್ತೀನಿ, ನಿಮ್ಮನ್ನು ಎಕ್ಸಾಮಿಗೆ ಕಳಿಸ್ತೀನಿ, ಮುಂದಿನ ವರ್ಷ ಬಹುತೇಕ ಥಿಯರಿ ಹೇಳ್ತೀನಿ ಅಂತ ಅಂದ್ಕೊತೀನಿ. ಅಷ್ಟರೊಳಗೆ ಆದ್ರೂ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇರ್ರಿ. ಏನೋ ಹಾಕ್ತಿರ್ತೀನಿ, ಪ್ರಯತ್ನ ಮಾಡ್ತಿರ್ತೀನಿ, ನೋಡೋಣ ಅಂತ. ನಡ್ಬರ್ಕು ಒಂದ್ಸಲ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಇಂಡೈರೆಕ್ಟ್ ಥಿಯರಿ ಹೇಳಂತೇಳಿ. ಡೈರೆಕ್ಟ್ ಇಂಡೈರೆಕ್ಟು ಥಿಯರಿ ಹೇಳ್ಬೇಕಂದ್ರೆ ಗೊತ್ತಿಲ್ಲ ನಿಮಗೆ. ಅದನ್ನು ಒಂದು 4 ತಾಸು ಕನಿಷ್ಠ ಬೇಕು ರೀ. ನಮ್ಮ ಕಾಲೇಜ್ನಾಗ ಅದನ್ನು ಒಂದು 20 ಪೀರಿಯಡ್ ಹೇಳ್ತೇನೆ ನಾನು. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ನ ಒಂದು 20 ಪೀರಿಯಡ್ ಹೇಳ್ತೇನೆ ನಾನು. 20 ಪೀರಿಯಡ್ ಬೇಕ್ರಿ ಅದಕ್ಕೆ. ಭಾಳ ದೊಡ್ಡ ಟಾಪಿಕ್ಕು. ಸಂಕ್ಷಿಪ್ತದಲ್ಲಿ ಹೇಳ್ರಿ ಅಂತ ಕಮೆಂಟ್ ಮಾಡ್ಯಾರ ಯಾರೋ ಒಬ್ಬರು ಸ್ಟೂಡೆಂಟ್. ಫ್ರೆಂಡ್ಸ್, ಅದು ಸಂಕ್ಷಿಪ್ತ ಹೇಳೋ ಟಾಪಿಕ್ ಅಲ್ಲದ್ರಿ, ಭಾಳ ದೊಡ್ಡ ಟಾಪಿಕ್ ಐತಿ. ಅದನ್ನು ಥಿಯರಿ ತಿಳ್ಕೊಳ್ಳಾರ್ದೆ ನಿಮಗೆ ಎಕ್ಸಾಂಪಲ್ ಬಿಡಿಸ್ಲಿಕ್ಕೆ ಬರೋದಿಲ್ಲ. ಸಪೋಸ್ ನೀವು ಈಗಾಗಲೇ ಎಲ್ಲರ ಟ್ಯೂಷನ್ನು ಕಾಲೇಜ್ನೊಳಗೆ ಥಿಯರಿ ತಿಳ್ಕೊಂಡಿದ್ದರೆ ಡೈರೆಕ್ಟ್ ಇಂಡೈರೆಕ್ಟ್ ನಾ ಹೇಳಿದ್ದು ನಿಮಗೆ ತಿಳಿತೈತಿ ಅಂದ್ರೆ ಕ್ವಶನ್ ಬಿಡಿಸಿ ನೋಡ್ರಿ. ಇನ್ಮೇಲೂ ಬಿಡಿಸ್ತೀನಿ ರೀ, ಮುಂದೆ ಬರ್ತೈತಿ ಇನ್ನೊಂದು 2 ದಿವಸದಲ್ಲಿ. ಆವಾಗ ನಿಮಗೆ ತಿಳಿತೈತಿ. ನಿಮಗೆ ಬೇಸಿಕ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಭಾಳ ತಿಳಿದಿಲ್ಲ. ಅದನ್ನು ತಿಳಿಸ್ಬೇಕು ಥಿಯರಿ ಅಂತಂದರೆ ಸಮಯ ಅಲ್ಲ. ಈಗ ಕ್ವಶನ್ ಬ್ಯಾಂಕ್ ಮೊದಲು ಮುಗಿಸ್ಬೇಕನ್ನೋ ಆಸೆ ಇದೆ ನನಗೆ. ಯಾಕಂದರೆ ಏನಿದ್ರು ಈಗ ವಾರ್ ಮಾಡೋ ಟೈಮು, ಸಾಮ್ ತೆಗಿಯೋ ಟೈಮಲ್ಲಿದು. ಸೆಕೆಂಡ್ ಇಯರ್ಗೆ ಬಂದಿರಿ ಅಂದರೆ ಇವನ್ನೆಲ್ಲ ಹೈಸ್ಕೂಲು PUC ಮಾಡ್ಕೋಬೇಕ್ರಿ ಇವನ್ನೆಲ್ಲ. ಹೀಗಾಗಿ ಮೊದಲು ಇದನ್ನು ಮಾಡಿ ಮುಗಿಸ್ತೀನಿ, ನಂತರ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಂತ ಫ್ರೆಂಡ್ಸ್. ಈಗ ಕೊಟ್ಟಂಥ ಸೆಂಟೆನ್ಸ್ಗಳಿಗೆ ನಾನು ಹೇಳಿದ ರೀತಿಯಲ್ಲಿ ಕೆಲವು WH ಆದಮೇಲೆ ಅಂಡರ್ಲೈನ್ ಮಾಡಿದಂಥ ವರ್ಡ್ ನೋಡ್ಬೇಕ್ರಿ, WH ವರ್ಡ್ ತೊಗೋಬೇಕ್ರಿ. ಇದು ಆನ್ಸರಾಗಿ ಬರಬೇಕಾದ್ರೆ ಯಾವ WH ವರ್ಡ್ ಬರ್ತೈತಿ, WH ವರ್ಡ್ ತೊಗೊಂಡು ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟ್ ಮಾಡಿ ಇದಕ್ಕೆ ಜೋಡಿಸಿ, ಅಂಡರ್ಲೈನ್ ಮಾಡಿದಂಥ ವರ್ಡ್ ಕೈ ಬಿಟ್ಟು, ಅಂಡರ್ಲೈನ್ ಮಾಡಿದಂಥ ವರ್ಡ್ ನಂತರ ಏನಾದರೂ ವರ್ಡ್ಸ್ಗಳಿದ್ರೆ ಅದಕ್ಕೆ ಜೋಡಿಸಿ ಕ್ವಶನ್ ಮಾರ್ಕ್ ಕೊಡ್ತೀವಿ. ನಿನ್ನೊಬ್ಬರು ಯಾರೋ ಕೇಳಿದ್ರು, ಇದು ಏನ್ರಿ ಅದು ಎಸ್ ನೋ ಕ್ವಶನ್ನು WH ಕ್ವಶನ್ನು ಏನು ಅಂಥೇಳಿ. ಹೆಂಗತೆ ನೀವು ವೈಯಕ್ತಿಕ ಕೇಳಿದ್ರೆ ನಾನು ಹೇಳ್ತೇನೆ ರೀ. ವೈಯಕ್ತಿಕ ಫ್ರೀ ಇದ್ದ ಟೈಮ್ ನೋಡಿಕೊಂಡು ಎಲ್ಲರ ಕಾಲೇಜಾಗ ಎಲ್ಲರ ಕೂತಲ್ಲೇ ಏನಾರ ಹಾಕ್ಬೋದು ರೀ. ಬಟ್ ವಿಡಿಯೋನ ಮಾಡಿ ಹಾಕು ಅಂತಂದ್ರೆ ಕಷ್ಟ, ಹಾಕೋದಾಗೋದಿಲ್ಲ ಭಾಳ ಈ ಸದ್ಯಕ್ಕನ. ಹಾಗೇನಾದರೂ ನಿಮಗೆ ನೀವು ವೈಸ್ ಇದ್ರಿ, ನಿಮಗೆ ಒಂದೊಂದು ಪಾಯಿಂಟ್ ಎಲ್ಲೋ ನಿಮಗೆ ತೊಂದರೆ ಆತ್ರಿ ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿರಿ. ಒಂದು ಕ್ಷಣದಾಗ ಮಾಡ್ತೀನಿ, ನಾನು ನೋಡ್ಬೇಕು ಅಷ್ಟೇ. ಅದನ್ನು ಕಮೆಂಟ್ ನೋಡ್ತಿರ್ತೇನೆ ರೀ. ಏನು ನನಗೇನು ಒಂದು ಕ್ಷಣದಾಗ ನಿಮಗೆ ಆನ್ಸರ್ ಮಾಡ್ತೀನಿ. ಅದು ಸ್ವಲ್ಪ ಬರೀದಿದ್ದರೆ ಬರೋದು ಹಾಕ್ತೇನೆ ನಿಮಗೆ. ಅಲ್ಲೇ ನಿಮಗೆ ಮೆಸೇಜ್ ಮಾಡ್ತೀನಿ ನಾನು. WH ಕ್ವಶನ್ನು ಎಸ್ ನೋ ಕ್ವಶನ್ ಡಿಫರೆನ್ಸು ಏನು ಸರ್ WH ಕ್ವಶನ್ ಅಂದರೆ ಅಂಥವು, ಎಸ್ ನೋ ಕ್ವಶನ್ ಅಂದರೆ ಅಂಥವು ಅಂತ ಕೇಳಿದ್ರು. ನಿನ್ನೆ ಹಾಕಿ ನೋಡ್ರಿ ಅವರಿಗೆ, ವೈಯಕ್ತಿಕ ಕಳಿಸಿನಿ. ಆ ತರಹ ನೀವು ಸರ್ ನಾವೆಲ್ಲ ಮಾಡ್ತೀವಿ ರೀ, ಕೆಲವೊಂದು ಪ್ರಸಂಗದಲ್ಲಿ ನಮಗೆ ಹಿಂಗೆ ಟಫ್ ಆಗುತ್ತಾ ಅಂದರೆ ಪ್ಲೀಸ್ ಲೆಟ್ ಮಿ ನೋ ದ್ಯಾಟ್ ವೇರ್ ಯು ಫೀಲ್ ಡಿಫಿಕಲ್ಟಿ. ನಿಮಗಷ್ಟ ವೈಯಕ್ತಿಕ ಹೇಳಿಬಿಡ್ತೀನಿ ನಾನು. ಹೌದಾ, ಏನು ವಿಚಾರ ಮಾಡಬೇಡ್ರಿ. ನಾನೇನು ಕೊಂಡ್ಕೊಂಬರೋದು ಯಾರನ್ನ ಕೇಳ್ಕೊಂಬರೋದು ಇರೋದಿಲ್ಲ. ಜಸ್ಟ್ ನನಗೊಂದು 2 ನಿಮಿಷ ಟೈಮ್ ಬೇಕಷ್ಟೆ, ಹೇಳಿಬಿಟ್ಟಿರ್ತೀನಿ ನಿಮ್ಗೆ. ಹಾಗಾಗಿ ನಿಮಗೇನು ವೈಯಕ್ತಿಕ ಇದು ಅನಿಸಿದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕೇಳ್ರಿ. ನೀವು ಡೈರೆಕ್ಟ್ ಇಂಡೈರೆಕ್ಟು ಹೋಲ್ ಟಾಪಿಕ್ ನೀವು ಹೇಳು ಅಂತಂದ್ರೆ ಭಾಳ ಕಷ್ಟದೈತೆ ರೀ. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅನಿಸ್ತದೆ ರೀ. ಭಾಳ ದೊಡ್ಡ ಮಹಾಸಾಗರ ಅದು. ಹಾಗಾಗಿ ಸಂಕ್ಷಿಪ್ತ ಹೇಳಿಕ್ಕೆ ಬರೋದೇ ಇಲ್ಲ. ಅದನ್ನು ಸಂಕ್ಷಿಪ್ತ ಹೇಳಿದೆ ಅಂದರೆ ಮತ್ತೆ ನೀವು ತಪ್ತೀರಿ. ನಾನು ಥಿಯರಿ ಕಲಿಸಿದೆ ಅಂದರೆ ನೀ ತಪ್ಪಲೇಬಾರದು. ಹಂಗೆ ಥಿಯರಿ ಕಲಿಸ್ಬೇಕಂದ್ರೆ ಒಂದು 5-6 ತಾಸು ಬೇಕು ರೀ. PUCದು ಅದು ಡಯಲಾಗು ಇಂಡೈರೆಕ್ಟ್ ಸ್ಪೀಚ್ ಮಾಡೋದು. ಓಕೆ ಫ್ರೆಂಡ್ಸ್, ಬರ್ರಿ. ಹಿಂಗೆ ಸಂಕ್ಷಿಪ್ತ ಅದಕ್ಕೆ ಹೇಳಿದೆ ನಿಮಗೆ. ಕೆಲವೊಂದು ಟಾಪಿಕ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಯಾರೋ ಒಬ್ಬರು ಒಂಚೂರು ಇದು ಮಾಡೋಂತಂದಿದ್ರು, ಈಗ ವಿಜಿಬಿಲಿಟಿ ಸ್ವಲ್ಪ ಸರಿಪಡಿಸ್ರಿ, ವಾಯ್ಸ್ ಕಟ್ ಆಗ್ತೈತೆ ಅಂಥೇಳಿ. ನಾನು ಆ್ಯಕ್ಚುಲಿ ನನ್ನ ಕಡೆ ನಾಲೆಜ್ ಇದೆ, ಟೆಕ್ನಾಲಜಿ ಇಲ್ಲ. ಹಾಗಾಗಿ ಯಾರ್ದೋ ನನ್ನ ಫ್ರೆಂಡ್ಸು ನನ್ನ ಮಕ್ಕಳದ್ದು ಸಹಾಯ ತೊಗೊಂಡು
ಮತ್ತೊಂದಿಷ್ಟು ವ್ಯವಸ್ಥೆ ಮಾಡಿ ವಿದ್ಯಾರ್ಥಿ ತಾವ್ಯಾರೋ ಸಲಹೆ ಕೊಟ್ಟಿದ್ರು ನನಗೆ ಎಂಥ ಸಲಹೆ ಹತ್ತನ್ರಿ ಗೊತ್ತನ್ರಿ ನೀವು ಕೊಟ್ಟದ್ದು ದೊಡ್ಡ ಹೆಲ್ಪ್ ಆಯಿತು. ನಾನು ಈ ಸದ್ಯಕ್ಕೆ ಮಾಡುವಂಥ ವಿಡಿಯೋನ ಪರೀಕ್ಷೆ ಮಾಡಿರಿ. ಇಷ್ಟೊಂದು ಸುಧಾರಿಸಿದ ವಿಡಿಯೋ ನಾನು ಇವತ್ತು ಮಾಡ್ಲಿಕ್ಕತ್ತೀನಂದ್ರೆ ನೀವು ವಿದ್ಯಾರ್ಥಿಗಳು ಕೊಟ್ಟಂಥ ಸಲಹೆ ತುಂಬ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ನಿಮಗೆ. ಆ ಸಲಹೆ ಕೊಟ್ಟದ್ದಕ್ಕಾಗಿ ಇವತ್ತು ನನ್ನ ವಿಡಿಯೋ ಉತ್ತಮವಾಗಿ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ. ಬರ್ರಿ ಫ್ರೇಮಿಂಗ್ ಕ್ವಶನ್ ಮಾಡಿಕೊಡ್ತೀನಿ ನಿಮಗೆ. ಇಲ್ಲೇ ಗುಕೇಶ್ ಅಂತದ ಸಬ್ಜೆಕ್ಟಿನ ಸ್ಥಾನದಾಗ ಐತಿದ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಹೂ ತಗೋರಿ, ಇದ್ದಕ್ಕಿದ್ದಂಗೆ ಬರೆದು ಬಿಡ್ರಿ. ಗುಕೇಶ್ ಈಸ್ ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಫ್ ಚೆಸ್. ಹೂ ತಗೋರಿ. ಹೂ ಈಸ್ ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಫ್ ಚೆಸ್ ಕ್ವಶನ್ ಮಾರ್ಕ್ಗಳು. ನನ್ನಲ್ಲಿ ಬಲವಾದ ನಂಬಿಕೆ ಇಡ್ರಿ ನೀವು. ಬಲವಾದ ನಂಬಿಕೆ ಅಂದ್ರೆ ಬಲವಾದ ನಂಬಿಕೆ. ಸಿಂಡಿಕೇಟ್ ಬ್ಯಾಂಕ್ನವರು ಡಾಗ್ನ ಇಟ್ಕೊಂಡ್ರಲ್ಲ, ಫೇತ್ಫುಲ್ ಅಂತೇಳಿ, ವಿ ಆರ್ ಫೇತ್ಫುಲ್ ಅಂತ ತೋರ್ಸಕ್ಕೆ ಕೆನರಾ ಬ್ಯಾಂಕ್ನವರು. ಹಂಗೆ ನನ್ನಲ್ಲಿ ಬಲವಾದ ನಂಬಿಕೆ ಇಡ್ರಿ ನೀವು. ನೀವೇನಾದರೂ ಸಂಶಯ ಆಗ್ಬೋದು, ಈಗ ಇಂಟ್ರಾಗೇಟಿವ್ ಹೆಂಗೆ ಮಾಡೋಕ್ಕೆ ಬರೋದಿಲ್ಲ ಸರ್, ಇದು ಇಂಟ್ರಾಗೇಟಿವ್ ಮಾಡಲಾರ್ದು ಇದ್ದಕ್ಕಿದ್ದಂಗೆ ಹೆಂಗೆ ಇಡಕ್ಕೆ ಬರುತ್ತೆ ಅಂತೇಳಿ ಪ್ಲೀಸ್ ಬಿಲೀವ್ ಮೀ. ಸೆಕೆಂಡ್ ಸೆಂಟೆನ್ಸ್, ಲಾರಾ ಲೈಕ್ಡ್ ದ ಬರ್ಡ್ಸ್. ಅಂಡರ್ಲೈನ್ ಮಾಡಿದಂಥದ್ದು ವಸ್ತು ಐತಿ, ಪಕ್ಷಿಗಳು, ಪ್ರಾಣಿಗಳು, ವಸ್ತುಗಳು ಇತ್ತಂದರೆ ವಾಟ್ ತಗೊಳ್ರಿ. ವಾಟ್ ಬರಬೇಕು WH ಕ್ವಶನ್. ಒಂದು 20 WH ಕ್ವಶನ್ಸ್ ಅದಾವ್ರಿ, ಹೇಳ್ಬೇಕು ನಾನು, ನನಗೆ ಟೈಮ್ ಇಲ್ಲ. ವಾಟ್ ತಗೊಳ್ರಿ. ಕೊಟ್ಟಂಥ ಸೆಂಟೆನ್ಸನ್ನು ಅದೇ ಟೆನ್ಸ್ನೊಳಗೆ ಇಂಟ್ರಾಗೇಟಿವ್ ಮಾಡಬೇಕ್ರಿ. ಟೆನ್ಸ್ ಚೇಂಜ್ ಆಗಬಾರ್ದೆ. ಲಕ್ಷ್ಮಿ ಹಾಲನ್ನು ಕುಡಿಯುತ್ತಾಳೆ ಅಂದರೆ ಲಕ್ಷ್ಮಿ ಏನನ್ನು ಕುಡಿಯುತ್ತಾಳೆ ಅಂತ ಮಾಡೋ. ಲಕ್ಷ್ಮಿ ಹಾಲನ್ನು ಕುಡಿದಳು ಅಂದರೆ ಲಕ್ಷ್ಮಿ ಏನನ್ನು ಕುಡಿದಳು ಅಂತ ಮಾಡೋ. ಲಕ್ಷ್ಮಿ ಹಾಲನ್ನು ಕುಡಿಯುತ್ತಾ ಇದ್ದಾಳೆ ಅಂದರೆ ಲಕ್ಷ್ಮಿ ಏನನ್ನು ಕುಡಿಯುತ್ತಾ ಇದ್ದಾಳೆ ಅಂತ ಮಾಡೋ. ಲಕ್ಷ್ಮಿ ಹಾಲನ್ನು ಕುಡಿಯುವಳು ಅಂತಿತ್ತಂದ್ರೆ ಲಕ್ಷ್ಮಿ ಏನನ್ನು ಕುಡಿಯುವಳು ಅಂತ ಮಾಡೋ. ಅಂದರೆ ಕೊಟ್ಟ ಸೆಂಟೆನ್ಸು ಯಾವ ಟೆನ್ಸ್ನಾಗ ಇರ್ತೈತಿ, ನಿನ್ನ ಇಂಟ್ರಾಗೇಟಿವ್ನು ಕೂಡ ಅದೇ ಟೆನ್ಸ್ನಲ್ಲಿ ಆಗಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ಲಾರಾ ಲೈಕ್ಡ್ ಸಿಂಪಲ್ ಪಾಸ್ಟ್ ಐತಿ. ಡಿಡ್ ಲಾರಾ ಲೈಕ್ ಅಂಡರ್ಲೈನ್ ಮಾಡಿದಂಥ ವರ್ಡ್ ನೋಡಿ ವಾಟ್ ತಗೋರಿ, ಇಂಟ್ರಾಗೇಟಿವ್ ಮಾಡಿರಿ. WH ತಗೋರಿ, ಇಂಟ್ರಾಗೇಟಿವ್ ಮಾಡಿರಿ. ವಾಟ್ ಡಿಡ್ ಲಾರಾ ಲೈಕ್ ಕ್ವಶನ್ ಮಾರ್ಕ್ ಕೊಡ್ರಿ. ಥರ್ಡ್ ಸೆಂಟೆನ್ಸು, ರತನ್ ವಾಸ್ ಬಾರ್ನ್ ಆನ್ 5th October 2012. ಇದು ಒಂದು ವರ್ಷ ಡೇಟ್ ಐತಿ. ಇದನ್ನು ಆನ್ಸರಾಗಿ ಬರಬೇಕಂದ್ರೆ ವೆನ್ ಅಂತ ತೊಗೋಬೇಕು. ವೆನ್ ತೊಗೊಂಡು ಇಂಟ್ರಾಗೇಟಿವ್ ಮಾಡಿಬಿಡ್ರಿ. ರತನ್ ವಾಸ್ ಬಾರ್ನ್, ಇದು ಸಿಂಪಲ್ ಪಾಸ್ಟ್ ಇದ್ರೆ ಇಂಟ್ರಾಗೇಟಿವ್ ಪಕ್ಕ ಬರ್ಬೇಕ್ರಿ ನಿಮಗೆ. ಸಿಂಪಲ್ ಪಾಸ್ಟ್ ಐತಿ, ಅದಕ್ಕೆ ಡಿಡ್ ಲಾರಾ ಲೈಕ್ ಅಂತ ಮಾಡಿದೆ. ಇದನ್ನು ಹೆಲ್ಪಿಂಗ್ ವರ್ಬ್ ಐತಲ್ಲ ಇದು. ಇವಾಗ ಡಿಡ್, ಡೂ, ಡಸ್ ಬರೋದಿಲ್ಲ. ಈ ಹೆಲ್ಪಿಂಗ್ ವರ್ಬ್, ಈ ಸಬ್ಜೆಕ್ಟ್ ಜಸ್ಟ್ ಅದಲ್ಲಿ ಬದಲಿ ಮಾಡ್ರಿ. ಎರಡೇ, ಮತ್ತು ಮುಂದಿನದಕ್ಕೆ ಹೆಂಗಿರ್ತ ಹಂಗೆ ಇಡಬೇಕು. ರತನ್ ವಾಸ್ ಅಂದರೆ ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಇದ್ದರೆ ಡೂ, ಡಸ್, ಡಿಡ್ ತೊಗೊತೀವ್ರಿ. ಈ ಥರ ಮಾಡಿ ನೋಡ್ರಿ. ನಿನ್ನೆ ಡೂ ಫಾರ್ಮ್ ಇವೇ ಕ್ವಶನ್ನು ನಿನ್ನ ವಿಡಿಯೋದೊಳಗೆ ಹಾಕೇನೆ. ಅಂದ್ರೆ ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೊಳ್ಳೋದು ಹೇಗೆ. ನಿಖಿತಾ ಪ್ಲೇಸ್. ಡೋಸ್ ನಿಖಿತಾ ಪ್ಲೇ? ಹಿ ಆ್ಯಂಡ್ ಹಿಸ್ ಡಾಟರ್ ಅರೈವ್ಡ್. ಡಿಡ್ ಹಿ ಆ್ಯಂಡ್ ಹಿಸ್ ಡಾಟರ್ ಅರೈವ್ ಲಾಸ್ಟ್ ನೈಟ್? ಹಿಂಗತೆ ತೊಗೋಬೇಕು. ಈ ವಿಡಿಯೋ ಮಾಡಿ ನಿನ್ನೆ ಹಾಕೀನಿ, ಇದನ್ನು ತಿಳ್ಕೊಡ್ರಿ. ಬಟ್ ಇವೆಲ್ಲವೂ ಡೂ, ಡಸ್, ಡಿಡ್ ವರ್ಡ್ಸ್ಗಳನ್ನ ತೊಗೊಂಡು ಇಂಟ್ರಾಗೇಟಿವ್ ಮಾಡೋದು. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಇದ್ದಾಗ ಮಾತ್ರ ಹಂಗೆ ಮಾಡ್ಲಿಕ್ಕೆ ಬರ್ತೈತಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬಿಟ್ಟು ಬೇರೆ ಇದ್ದು ಅಂದರೆ ಹೆಲ್ಪಿಂಗ್ ವರ್ಬ್ ಇದ್ದು ಅಂದ್ರೆ ಈ ಥರ ರತನ್ ವಾಸ್ ಅಂತ ಐತಿಲ್ರಿ. ಈಗ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅಲ್ಲ, ಇದು ಹೆಲ್ಪಿಂಗ್ ವರ್ಬ್ ಐತಿಲ್ಲ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಡೂ, ಡಸ್, ಡಿಡ್ ತೊಗೋಬಾರ್ದು ರೀ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅದಲಿ ಬದಲಿ ಪ್ಲೇಸ್ ಚೇಂಜ್ ಮಾಡ್ಬೇಕ್ರಿ. ರತನ್ ಮೊದಲೈತಿ, ಅನಂತರ ವಾಸ್ ಐತಿಲ್ಲ. ವಾಸ್ ಮೊದಲು ತಗೋ, ರತನ್ ನಂತರ ಹಾಕು, ಮುಂದಿಂದ ಹೆಂಗದಾವೆ ಇದ್ದಕ್ಕಿದ್ದಂಗೆ ಇಡು. ಎಲ್ಲಕ್ಕಿಂತ ಮೊದಲು ಅಂದ್ರೆ ಇದನ್ನು ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿ WH ಮೊದಲು ತಗೋರಿ.
ಅಂಡರ್ಲೈನ್ ಮಾಡಿದಂಥದ್ದು ಒಂದು ಟೈಮ್ ಅದ, ಒಂದು ವರ್ಷ ಇಯರ್ ಅದ. ಆದ್ದರಿಂದ ವೆನ್ ಅಂತ ತಗೊಳ್ರಿ, ಇಂಟ್ರಾಗೇಟಿವ್ ಮಾಡಿಬಿಡ್ರಿ. ವೆನ್ ವಾಸ್ ರತನ್ ಬಾರ್ನ್, ಇಲ್ಲೇ ಲಾರಾ ಲೈಕ್ಡ್ ಇದ್ರೆ ಡಿಡ್ ಲಾರಾ ಲೈಕ್ ಅಂತ ಮಾಡಿದ್ರೆ, ಡೂ ಡಸ್ ಡಿಡ್ ಇದ್ದಾಗ ಡೂ ಡಸ್ ಡಿಡ್ ಹಾಕಿ ಇದನ್ನು ವರ್ಬ್ ಪ್ರೆಸೆಂಟ್ ಮಾಡಬೇಕು. ಆದರೆ ಹೆಲ್ಪಿಂಗ್ ವರ್ಬ್ ಇದ್ದಾಗ ಹೆಲ್ಪಿಂಗ್ ವರ್ಬು ಸಬ್ಜೆಕ್ಟ್ ಅದಲಿ ಬದಲಿ ಮಾಡಿಬಿಡ್ರಿ, ಇದನ್ನು ಪ್ರೆಸೆಂಟ್ ಮಾಡಬಾರ್ದು ರೀ. ಇದು ಏನಿರ್ತೈತಿ ಕ್ವಶನ್ದೊಳಗೆ ಅದೇ ನಿಮ್ಮ ಫ್ರೇಮಿಂಗ್ ಕ್ವಶನ್ದಾಗ ಬರ್ತೈತೆ ರೀ. ವೆನ್ ವಾಸ್ ರತನ್ ಬಾರ್ನ್ ಕ್ವಶನ್ ಮಾರ್ಕ್ ಕೊಟ್ಬಿಡೋದ್ರಿ. ದೇರ್ ವೇರ್ ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್ ಇನ್ ಮೊನಾಕೋ. ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್, ಇದು ಅಂಕಿ ಸಂಖ್ಯೆ ಇದೆ. ಹೌ ಮೆನಿ ಬರ್ಬೇಕ್ರಿ. ಹೌ ಮೆನಿ ಬಂದ ತಕ್ಷಣ ಇಂಟ್ರಾಗೇಟಿವ್ ಮಾಡಿದ್ರೆ ತಪ್ಪಾಗ್ತೈತಿ. ಆಗಲೇ ಹೇಳಿ ನಿಮಗೆ, ಹೌ ಮೆನಿ ತೊಗೊಳ್ರಿ, ಮುಂದಿನ ನೌನು ಇದಕ್ಕೆ ಹಾಕ್ರಿ. ಈ ಥರ 5 WH ವರ್ಡ್ ಅದಾವ, ನಾ ಹೇಳಿನಿ. ಆ ಥರ WH ವರ್ಡ್ ಬಂದಾಗ ಇದರ ಮುಂದಿನ ವರ್ಡ್ ಇರ್ತೈತಲ್ಲ ಅದಕ್ಕೆ ತಂದು WH ವರ್ಡ್ಗೆ ಜೋಡಿಸ್ಬೇಕು. ಆನಂತರ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಓಕೆ, ಮಾಡ್ತೀವಿ ನೋಡ್ರಿ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಹೆಲ್ಪಿಂಗ್ ವರ್ಬ್ ಐತಿ, ಅದರ ಬದಲಿ ಮಾಡೋ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವೇರ್ ದೇರ್, ಇದು ತೊಗೊಂಡ್ರಿ, ಇದನ್ನು ಕೈ ಬಿಟ್ರಿ, ಇದನ್ನು WH ವರ್ಡ್ ತೊಗೊಂಡ್ರಿ, ಮುಂದಿನ ವರ್ಡ್ ಇವನ್ನ ಅದಕ್ಕೆ ನಿನ್ನ ಕ್ವಶನ್ಗೆ ಸೇರಿಸ್ಬಿಡ ಅವನು. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವೇರ್ ದೇರ್ ಇನ್ ಮೊನಾಕೋ, ಈ ಥರ ಮಾಡ್ರಿ. 5th ಕ್ವಶನ್ನು, ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಲ್ ಬಿ ಹೆಲ್ಡ್ ಎಟ್ ಬಳ್ಳಾರಿ. ಇದೊಂದು ಪ್ಲೇಸ್ ಆಗ್ತೈತ್ರಿ. ವೇರ್ ಅಂತ ತಗೊಂಡ್ರಿ. ವೇರ್ ತಗೊಂಡು ಇದನ್ನು ಇಂಟ್ರಾಗೇಟಿವ್ ಮಾಡ್ಬೇಕು. ಭಾಳ ಉದ್ದ ಸೆಂಟೆನ್ಸ್ ಇರ್ತಿಲ್ಲ, ಗಾಬರಿ ಆಗಬೇಡ್ರಿ. ಇದು ಪೂರ ಸಬ್ಜೆಕ್ಟ್ ಆಗ್ತದೆ ರೀ. ಇದು ಪೂರ ಸಬ್ಜೆಕ್ಟ್ ರೀ. ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಸಬ್ಜೆಕ್ಟ್. ವಿಲ್ ಇದು ಒಂದು ವರ್ಬ್ ಇದು, ಹೆಲ್ಪಿಂಗ್ ವರ್ಬ್ ಇದು. ಇಲ್ಲೇ ವಾಸ್ ಇತ್ತು, ವಾಸ್ ರತನ್ನ ಬಾರ್ನ್. ವರ್ ಇತ್ತು, ವರ್ ದೇರ್. ವಿಲ್ ಕನ್ನಡ ಸಾಹಿತ್ಯ ಸಮ್ಮೇಳನ, ನಂತರ ಬಿ ಹೆಲ್ಡ್. ಸಬ್ಜೆಕ್ಟ್ ಫಸ್ಟ್ ಎಕ್ಸಿಲರಿ, ಸಬ್ಜೆಕ್ಟ್ ನಮಗಿರ್ತಕ್ಕಂಥ ಒಂದೇ ಒಂದು ಎಕ್ಸಿಲರಿ ಅದರ ಬದಲಿ ಆಗಬೇಕು. ಮುಂದಿನ ಎಕ್ಸಿಲರಿ ಬದಲು ಆಗಬಾರ್ದು ರೀ, ಅದು ಇದಕ್ಕಿದ್ದಾಗ ಇರಬೇಕು. ದ ನೆಕ್ಸ್ಟ್ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಸಬ್ಜೆಕ್ಟ್, ವಿಲ್ ಹೆಲ್ಪಿಂಗ್ ವರ್ಬ್, ವಿಲ್ ಮೊದಲು ಹಾಕ್ರಿ, ಅದಕ್ಕಿಂತ ಮೊದಲು WH ಹಾಕ್ರಿ. ವೇರ್ ವಿಲ್ ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಬಿ ಹೆಲ್ಡ್. ಹಿಂಗೆ ಮಾಡು, ನನ್ನ ನಂಬು, ಕರೆಕ್ಟ್ ಐತೆ ನಾ ಹೇಳೋದು. ಇದೇನು ರೀ ಹಿಂಗೈತೆ ಅಂದು ಹಿಂದಿರಿ ನೀವು ರೀ, ಕರೆಕ್ಟ್ ಐತಿ. ಪ್ಲೀಸ್ ಏನೂ ಮಿಸ್ಟೇಕ್ ಮಾಡೋಲ್ಲ ನಾನು, ಬಹುತೇಕ ಮಾಡೋದಿಲ್ಲ ರೀ, ಮಿಸ್ಟೇಕ್ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರಲಾರ್ದದ್ದು ಆಗಿರ್ಬೋದು, ಬಟ್ ನನಗೆ ಅಲ್ಲಿ ಗೊತ್ತಿರುವಂಥದ್ದು ಇದೆಲ್ಲ. ಹೀಗಾಗಿ ಪ್ಲೀಸ್ ಬಿಲೀವ್ ಮೀ, ಕರೆಕ್ಟ್ ಅದ ನಾನು ಮಾಡೋದು. 6th, ಹೀ ಗೋಸ್ ಟು ಹೀಸ್ ವಿಲೇಜ್ ಟು ಸಿ ಏನದೆಲ್ಲ ಹೀಸ್ ಪೇರೆಂಟ್ಸ್ ಅಂತದ. ಇದೊಂದು ಪರ್ಪಸ್ ಆಗ್ತೈತೆ ರೀ. ಇದರ ಇನ್ಫಿನಿಟಿವ್ ಐತೆ ನೋಡ್ರಿ. ಟು ಅಂತ ಬಂದರೆ, ಇನ್ ಆರ್ಡರ್ ಟು ಅಂತ ಬಂದರೆ ಅದು ಪರ್ಪಸ್ ಹೇಳ್ತಿರ್ತೈತಿ. ಇಂಥ ಟೈಮ್ದಲ್ಲಿ ವೈ ತಗೊಳ್ರಿ. ಟು ಸಿ ಹೀಸ್ ಪೇರೆಂಟ್ಸ್, ಇನ್ ಆರ್ಡರ್ ಟು ಸಿ ಹೀಸ್ ಪೇರೆಂಟ್ಸ್. ಎರಡು ಅದಾವ್ರಿ ಇನ್ಫಿನಿಟಿವ್. ಎರಡು ರೀಸನ್ ತೋರ್ಸಕ್ಕೆ, ಅಂದರೆ ಒಂದು ರೀಸನ್ ತೋರಿಸ್ಬೇಕಾಗಿತ್ತಪ್ಪ ನೀನು ಕ್ವಶನ್ ಕೊಡವ. ವೈ ಅಂತ ಹುಡುಗರು ತೊಗೋಬೇಕಾಗೈತಂದ್ರೆ ನೀವು ಕ್ವಶನ್ ಕೊಡೋಕೆ ಟು ತೊಗೋಬೋದು, ಇಲ್ಲ ಇನ್ ಆರ್ಡರ್ ಟು ತೊಗೋಬೋದು ರೀ. ಹೀ ಗೋಸ್ ಟು ಹೀಸ್ ವಿಲೇಜ್ ಇನ್ ಆರ್ಡರ್ ಟು ಸಿ ಹೀಸ್ ಪೇರೆಂಟ್ಸ್, ಅಥವಾ ಹೀ ಗೋಸ್ ಟು ಹೀಸ್ ವಿಲೇಜ್ ಟು ಸಿ ಹೀಸ್ ಪೇರೆಂಟ್ಸ್. ಇನ್ಫಿನಿಟಿವ್ ಇರ್ತೈತಿ. ಇಂಥಲ್ಲೇ ವೈ ತೊಗೊತೀರಿ, ಯಾಕಂದ್ರೆ ಇದೊಂದು ರೀಸನ್ ತೋರಿಸ್ತೈತಿ. ವೈ ತಗೊಂಡು ಇಂಟ್ರಾಗೇಟಿವ್ ಮಾಡಿರಿ. ಹೀ ಗೋಸ್ ಸಿಂಪಲ್ ಪ್ರೆಸೆಂಟ್ ಅದ. ಡಸ್ ಹಿ ಗೋ, ಕರೆಕ್ಟಾಗಿ ಇದನ್ನು ತಿಳಿಸಿ ನೋಡ್ರಿ. ಇವನ್ನ ತಿಳಿಸಿ ನೋಡ್ರಿ. ನಾನು ಹಿಂದಿನ ವಿಡಿಯೋ ಹಾಕೀನಿ, ಇದನ್ನು ಪ್ಲೀಸ್ ನೋಡ್ಕೊಡ್ರಿ. ಇದು ಸಮ್ ಪರ್ಸೆಂಟೇಜ್ ನನಗೆ ಹೆಲ್ಪ್ ಮಾಡ್ತೈತಿ. ಇನ್ನು ಸಮ್ ಪರ್ಸೆಂಟೇಜ್ ಇಷ್ಟ ಅಂದರೆ ಇದು 50% ಇದು. ಇನ್ನಂದರೆ ಕೆಲವು ಹೆಲ್ಪಿಂಗ್ ವರ್ಕ್ ಇದ್ದಾಗ ಅದರ ಬದಲಿ ಮಾಡ್ತೀವಿ. ಡೂ ಡಸ್ ಡಿಡ್ ತೊಗೊಳ್ಳೋದಿಲ್ಲ.
ಅವಾಗ ಸ್ವಲ್ಪ ಸರಿಯಾಗಿ ನೋಡ್ಕೊರಿ. ಸಿಂಪಲ್ ಪ್ರೆಸೆಂಟ್ ಅದ, ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೆ ಡಸ್ ತೊಗೋಬೇಕಿಲ್ಲ. ವಾಯ್ ತೊಗೊಳ್ರಿ WH ವರ್ಡ್. ಹೀ ಗೋಸ್, ಡಸ್ ಇ ಗೋ ಮಾಡ್ಬೇಕ್ರಿ. ವೈ ಡಸ್ ಇ ಗೋ ಟು ಹೀಸ್ ವಿಲೇಜ್ ಮಾಡ್ರಿ. ಈ ತರಹ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಹೇಳಿದ್ನಲ್ರಿ, ನೀವು ಕಮೆಂಟ್ ಹಾಕ್ರಿ. ನೀವು ಇದು ತಿಳಿಸ್ಕೊಡಿ ನನಗೆ ಅಂತ ಒಂದು ಸ್ವಲ್ಪ ನನಗೆ ಹೇಳ್ರಿ, ನಿಮಗಷ್ಟೇ ಹೇಳ್ಕೊಡ್ತೀನಿ ಖಾಲಿ ಇದ್ದಾಗ. ನಿಮಗೇನಂತ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಏನಾಗದೆ ಕ್ಲಿಯರ್ ಸಾಲ್ವ್ ಮಾಡ್ತೀನಿ. 7th ಕ್ವಶನ್ನು ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿಲ್ಲ ಅಂತ ನನಗೆ ಅನಿಸ್ಬೇಕಿರೋದು. ಈಗ ಇದನ್ನು ವಿಡಿಯೋ ನೋಡೋರೆಲ್ಲರೂ ಎಷ್ಟೋ ಜನ ವಯಸ್ಸಿರ್ತಾರೆ, ಅವ್ರಿಗೆಲ್ಲ ಆ ಥರ ಮಾಡ್ಕೊತ ಕುಂತ್ರಂದ್ರೆ ಅದು ಸ್ವಲ್ಪ ಬೋರ್ ಆಗ್ತೈತಿ. ಹಾಗಾಗಿ ನಿಮಗೇನಾದ್ರು ಗೊತ್ತಾಗ್ಲಿಕ್ಕಂತಂದ್ರೆ ಒಂದು ನನಗೆ ಸಪ್ರೇಟ್ ತಿಳಿಸು, ನಿಮಗೆ ನಾನು ಸಪ್ರೇಟ್ ಹೇಳ್ತೇನೆ. ಕಾಮನ್ನಾಗಿ ಆ ಥರ ಹೇಳಿಕ್ಕೆ ಬರೋದಿಲ್ಲ ರೀ. ಸ್ವಲ್ಪ ಸ್ಪೀಡ್ ಇರ್ತಾರೆ ಹುಡುಗರು, ಅವ್ರಿಗೂ ಆಗಬೇಕಲ್ಲ ಸ್ವಲ್ಪ. ಓಕೆ, ನೆಕ್ಸ್ಟು ಇದು ಲೆಸನ್ ತಂದಿದ್ದು ಮೊಣಾಕೋ ಲೆಸನ್ ತಂದಿದ್ದು. ಇದು ಲಾರಾ ಅಂತಂದ್ರೆ 2 ಡಿಯರ್ ಲೆಸನ್ ತಂದಿದ್ದು. ಇದು ಎ ಸನಿ ಮಾರ್ನಿಂಗು ಲೆಸನ್ ತಂದಿದ್ದು. ಇದು ಲೆಸನ್ ತಂದ್ರಿ ಇದ್ರಿ ದ ವೋಟರ್ ಅಂತದ ಚಿನ್ವಾ ಅಚ್ಬೆ ಅವ್ರದ್ದು, ಆ ಲೆಸನ್ ತಂದಿದ್ದು. ಇರಲಿ ಏನೇ ಇರಲಿ. ದ ಪಾಪ್ ಕ್ಯಾಂಪೇನರ್, ಪಾಪ್ ಅಲ್ಲ, POP ಅನ್ಬೇಕು ಅದಕ್ಕೆ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ದ POP ಕ್ಯಾಂಪೇನರ್ ಆಫರ್ಡ್, ಇದು ಒಂದು ಅಮೌಂಟ್ ಅದ ರೀ, ಅಮೌಂಟ್ ಇದು ಅಮೌಂಟ್ ರೊಕ್ಕ ಇತ್ತಂದರೆ ಹೌ ಮಚ್ ಅನ್ಬೇಕ್ರಿ, ಹೌ ಮಚ್ ಅಂತ ಅನ್ಬೇಕ್ರಿ. ಇಲ್ಲಕಂದ್ರೆ ಹೌ ಮೆನಿ ಪೌಂಡ್ಸ್ ಅನ್ನೋಕ್ಕೂ ಬರ್ತೈತೆ ರೀ. ಹೌ ಮೆನಿ ಪೌಂಡ್ಸ್ ಅನ್ನೋಕ್ಕೂ ಬರ್ತೈತೆ ರೀ. ಇಲ್ಲಕಂದ್ರೆ ಹೌ ಮಚ್ ಅನ್ಬೇಕ್ರಿ. ಯಾವಾಗಲೂ ದುಡ್ಡು ಇತ್ತಂದರೆ ಅಂಡರ್ಲೈನ್ ಮಾಡಿದದ್ದು ಅಮೌಂಟ್ ಇತ್ತಂದ್ರೆ ಹೌ ಮಚ್ ಅನ್ಬೇಕು, ರೊಕ್ಕ ಇತ್ತಂದ್ರೆ. ಆದರೆ ಒಂದು ವಿಶಿಷ್ಟ ಏನು ಹೇಳ್ಬೇಕ್ರಿ ಅಂದರೆ, ಈ ದುಡ್ಡು ಇತ್ತಂದ್ರೆ ನಾನು ಆಗಲ್ಲಿ ನಿಮ್ಗೊಂದು ಮಾತು ಹೇಳಿದ್ದೆ, ಹೌ ಮಚ್, ಹೌ ಮೆನಿ, ವಾಟ್ ಕೈಂಡ್ ಆಫ್, ವಿಚ್, ಹೂಸ್, WH ವರ್ಡ್ ತೊಗೊಂಡಾಗ ಪ್ಲಸ್ ನೌನ್ ತೊಗೋಬೇಕಂತೇಳಿ. ಬಟ್ ಅಂಡರ್ಲೈನ್ ಮಾಡಿದಂಥದ್ದು ಒಂದು ಏನಾದರೂ ಅಮೌಂಟ್ ರೊಕ್ಕ ಇತ್ತಂದ್ರೆ ಹೌ ಮಚ್ ತೊಗೋರಿ, ತುಂಬ ವಿಶಿಷ್ಟ ಐತ್ರಿ ಇದು. ಆದರೆ ಮುಂದೆ ನೌನ್ ಹಾಕಬಾರ್ದು. ಈಗ ಐ ವಾಂಟ್ 2 ಲೀಟರ್ಸ್ ಆಫ್ ಮಿಲ್ಕ್ ಐತೆ ಅಂತ ತಿಳ್ಕೊರಿ, ಹೌ ಮಚ್ ಮಿಲ್ಕ್ ಅನ್ಬೇಕ್ರಿ. ಆದರೆ ರೊಕ್ಕ ಇದ್ದ ಸಂದರ್ಭದಲ್ಲಿ ₹1 ಐತಪ್ಪ, ₹10, ₹1000, ₹1,00,000, ₹2 ಕೋಟಿ ಅಂತದಾರೆ, ಹೌ ಮಚ್ ಅನ್ರಿ. ಆದರೆ ಮುಂದೇನು ನೌನ್ ಹಾಕ್ಲಿಕ್ಕೆ ಬರೋದಿಲ್ಲ ರೀ. ಮೊನ್ನೆ ಒಂದು ಹೋಟೆಲ್ನಲ್ಲಿ ನಾನು ಒಂದು ಕಪ್ ಚಹಾ ಕುಡಿದು ಬರಬೇಕಾದ್ರೆ ಫಾರಿನ್ ಅವ್ರು ಇದ್ದ ನನ್ನ ಮುಂದೆ. ನಾನು ಅವನಿಂದನೇ ಹೋದೆ, ಬಿಲ್ ಕೇಳ್ದ, ಹೌ ಮಚ್ ಅಂದ. ಹೌ ಮಚ್ ಅಷ್ಟೇ ಅನ್ಬೇಕ್ರಿ, ಹೌ ಮಚ್ ರೂಪೀಸು, ಹೌ ಮೆನಿ ರೂಪೀಸು, ಹೌ ಮಚ್ ಅಮೌಂಟು, ಹೌ ಮಚ್ ಹೀಗೆಲ್ಲ ತಪ್ಪು ರೀ. ಹೌ ಮಚ್, ಆದ್ದರಿಂದ ಇದು ದುಡ್ಡು, ಹಣ. ಆದ್ದರಿಂದ ಹೌ ಮಚ್, ನೆಕ್ಸ್ಟ್ ಇಂಟ್ರಾಗೇಟಿವ್ ಮಾಡಿಬಿಡ್ರಿ. ಹೌ ಮಚ್ ದ POP ಕ್ಯಾಂಪೇನರ್ ಸಬ್ಜೆಕ್ಟ್ ಆಗ್ತದೆ, ಆಫರ್ಡ್ ವರ್ಬ್ ಆಗ್ತೈತಿ, ಸಿಂಪಲ್ ಪಾಸ್ಟ್ ಐತಿ. ಡಿಡ್ ತಗೋರಿ, ಹೌ ಮಚ್ ಡಿಡ್ ದ POP ಕ್ಯಾಂಪೇನರ್ ಆಫರ್ ಟು ರೂಫ್. ಸರಿಯಾಗಿ ಇಂಟ್ರಾಗೇಟಿವ್ ಮಾಡೋಕ್ಕೆ ಬರಬೇಕು. ಫೇಲ್ ಆಗೋದು WH ವರ್ಡ್ ತೊಗೊಳ್ಬೇಕು. ಇದ್ರ ಭಾಳ ಐತ್ರಿ, WH ವರ್ಡ್ ಬಗ್ಗೆ ಹೇಳಬೇಕಾದದ್ದು ಫ್ರೆಂಡ್ಸ್, ಭಾಳ ಐತ್ರಿ. ನನಗೆ ಈಗ ವೇಳೆ ಇಲ್ಲ ಅಷ್ಟೇ. ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಈ ಪೆನ್ ಟ್ಯಾಬ್ ತೊಗೋತೀನಿ ರೀ. ಪೆನ್ ಟ್ಯಾಬ್ ತೊಗೊಂಡು ನಿಮಗೆ ಫಸ್ಟ್ ಕ್ಲಾಸ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದು ಯಾರೋ ಹೇಳಿಕೊಟ್ರು, ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ಗಳು ಯಾರೋ ಹೇಳ್ಯಾರ, ಅದು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೇನೆ ರೀ. ಪಕ್ಕ ತಿಳಿಸ್ತೀನಿ. ಬೇಕಂದವ್ರು ನೋಡ್ಕೊಂಡಿರ್ತೀರಿ, ಫಾಸ್ಟ್ ಇದ್ದವರು ಬಿಟ್ಟಿರ್ತೀರಿ. ಓಕೆ ಬರ. ಈಗ ನಿಮ್ಗೆ ಅಲ್ಲಿ ಗೊಂದಲಾಗ್ತೈತೆ ನಿಮಗದು. ಇಲ್ಲೇ ಹೌ ಮಚ್ ಇದ್ದಾಗ ನಾವು ತೊಗೋಬೇಕಂದ್ರು, ಇಲ್ಲಿ ನೋಡಿದರೆ ನಾವು ತೊಗೋಬಾರ್ದು ಅಂತಾರೆ. ಹಂಗತೆ ಐತದ, ಭಾಳ ಐತದ. ಸಂಕ್ಷಿಪ್ತದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಜಗದಗಲ್ಲ ಮುಗಿಲಗಲ್ಲ ಅಂತಾರಲ್ಲ, ದೇವರನ್ನ ವರ್ಣಿಸ್ಬೇಕಾದ್ರೆ ಹಂಗೈತಿದು. ಐ ಲವ್ ಮೈ ಲೀಡರ್ ಅಂತ ಐತಿ. ಪರ್ಸನ್ ಐತಿ, ಆಬ್ಜೆಕ್ಟಿನ ಸ್ಥಾನದಾಗ ಐತಿ. ಪರ್ಸನ್ ಐತಿ, ಸಬ್ಜೆಕ್ಟಿನ ಸ್ಥಾನದಾಗ ಐತಿ. ಇಲ್ಲಿ ಹೂ ತೊಗೋರಿ, ಇದಕ್ಕಿದ್ದಂಗೆ ಬರ್ರಿ. ಇಲ್ಲೇ ಹೂಮ್ ತೊಗೋರಿ, ಇಂಟ್ರಾಗೇಟಿವ್ ಮಾಡಿರಿ.
ಮೈ ಲೀಡರ್ ಒಬ್ಬ ವ್ಯಕ್ತಿ ಆಗ್ತಾನೆ. ಹೂಮ್ ಅಂಡ್ರೆ ಮಾಡರ್ನ್ ಇಂಗ್ಲೀಷ್ನೊಳಗೆ ಇಲ್ಲಿ ಸಹಿತ ಹೂ ತೊಗೋಬೋದು. ಇಲ್ಲಿ ಹೂ ತೊಗೊತೀರಿ, ಇಲ್ಲಿ ಹೂ ತೊಗೊತೀರಿ. ಆದರೆ ಇದನ್ನು ಹೂ ತೊಗೊಂಡು ಇದಕ್ಕಿದ್ದಂತೆ ಬರ್ತೀರಿ, ಇಲ್ಲಿ ಹೂ ತೊಗೊಂಡು ಇಂಟ್ರೋಗೇಟಿವ್ ಮಾಡ್ತೀರಿ. ಯಾಕಂದರೆ ಇದು ಸಬ್ಜೆಕ್ಟಿನ ಸ್ಥಾನದಾಗಿದ್ದಂಥದ್ದು ಪರ್ಸನ್ನು, ಇದು ಆಬ್ಜೆಕ್ಟಿನ ಸ್ಥಾನದಾಗಿದ್ದಂಥ ಪರ್ಸನ್ನು. ಹೂಮ್ ಯೂಸ್ವಲಿ ಹೂಮ್, ಟ್ರೆಡಿಷ್ನಲಿ ಮಾಡರ್ನ್ ಇಂಗ್ಲೀಷ್ ಒಳಗೆ ಹೂವರ ತೊಗೊರಿ, ಹೂಮರ ತೊಗೊರಿ, ಎರಡೂ ಕರೆಕ್ಟ್ ಆಗ್ತದೆ. ಬಟ್ ಹೂ ತೊಗೊಳ್ಳೋದು ಲೇಟೆಸ್ಟಾಗಿ ಬಂದಿರತಕ್ಕಂಥ ಸ್ಟೈಲ್ ಇದು. ಹೂ ಇಲ್ಲ ಹೂಮ್ ಐ ಲವ್, ಡು ಐ ಲವ್, ಹೂಮ್ ಡು ಐ ಲವ್. ಓಕೆ. 9th, ಪೀಟರ್ಸ್ ಆಫೀಸ್ ಈಸ್ 5 kilometers ಡಿಸ್ಟೆನ್ಸ್ ಅದ. ಹೌ ಫಾರ್ ತಗೊಳ್ರಿ. ಹೌ ಫಾರ್, FAR ಫಾರ್, FOR ಅಲ್ಲ, ಹೌ ಫಾರ್. ಹೌ ಫಾರ್ ಹಾಕ್ರಿ. ಹೌ ಫಾರ್ ತೊಗೊಂಡು ಇಂಟ್ರಾಗೇಟಿವ್ ಮಾಡಿಬಿಡ್ರಿ. ಅಂಡರ್ಲೈನ್ ಮಾಡಿದಂಥ ಮುಂದಿನ ವರ್ಡ್ಸನ್ನು ಅದನ್ನು ಕೈ ಬಿಡ್ತೀರಿ, ಅದರ ಮುಂದಿನ ವರ್ಡ್ಸ್ ಅದಕ್ಕೆ ಜೋಡಿಸ್ಬಿಡ್ತೀರಿ. ಇದಕ್ಕೆ ಹೌ ಫಾರ್ ತೊಗೋಬೇಕು. ಹೌ ಫಾರ್ ಪೀಟರ್ಸ್ ಆಫೀಸ್ ಸಬ್ಜೆಕ್ಟ್ ಈಸ್ ವರ್ಬ್, ರಿವರ್ಸ್ ಮಾಡಿರಿ. ಹೌ ಫಾರ್ ಈಸ್ ಪೀಟರ್ಸ್ ಆಫೀಸ್ ಫ್ರಮ್ ಹಿಸ್ ಹೌಸ್. ಓಕೆ. ಲಾಸ್ಟ್ ಇದು ಎ ಸನಿ ಮಾರ್ನಿಂಗ್ ಲೆಸನ್ ತಗೊಂಡದ್ದು ಪೋಯಮ್, ಅದೇನದು ಪ್ಲೇದಿಂದ. ಗೊಂಜಾಲೋ ವಾಸ್ ಅಬೌಟ್ 70 years ಓಲ್ಡ್ ಅಂತದ. 70 years ಓಲ್ಡ್. ಇದು ಇದನ್ನು ಅಂಡರ್ಲೈನ್ ಆಗಬೇಕು ನನ್ನ ಲೆಕ್ಕದ ಪ್ರಕಾರ. 70 years ಓಲ್ಡ್. ಏಜ್ ತೋರಿಸುತ್ತಿದ್ದು ಏಜ್, ಆದ್ದರಿಂದ ಹೌ ಓಲ್ಡ್ ಅನ್ಬೇಕ್ರಿ. ಹೌ ಓಲ್ಡ್, ಎಷ್ಟು ವಯಸ್ಸು. ಯಾವಾಗಲೂ ಟು ಬಿ ಹೊರಬ ಇರ್ತೈತೆ ವಯಸ್ಸು ಕೇಳಬೇಕಾದ್ರೆ ಅದಕ್ಕೆ. ಆದರೆ ಇದು ಏಜ್ ತೋರಿಸೋದಲ್ಲ. 20 years, 30 years, 35 years, 40 years, 70 years. ಅದಕ್ಕೆ ಹೌ ಓಲ್ಡ್, WH ವರ್ಡ್. ಹೌ ಓಲ್ಡ್, ಹೌ ಓಲ್ಡ್ ತಗೋರಿ. ಇದು ಅಂಡರ್ಲೈನ್ ಆಗಿರ್ಬೇಕ್ರಿ ಅಷ್ಟ. ಹೌ ಓಲ್ಡ್ ತೊಗೊಂಡ್ಬಿಟ್ಟಿರ್ತೀರಲ್ಲ, ತೊಗೊಂಡು ಇವೆರಡೂ ಅದರಲ್ಲಿ ಬದಲಿ ಮಾಡಿ ಇಂಟ್ರಾಗೇಟಿವ್ ಮಾಡಿಬಿಟ್ರೆ ಮುಗಿದು ಹೋಗ್ತೀರಿ. ಹೌ ಓಲ್ಡ್ ವಾಸ್ ಗೊಂಜಾಲೋ. ಓಕೆ. ಎಸ್, ಇವತ್ತು ಒಂದು ಖುಷಿ ಪಡುವಂಥ ವಿಷಯ ಏನಂದರೆ, ಯಾರೋ ಒಬ್ಬರು ಪುಣ್ಯಾತ್ಮರು ನನಗೆ ವಿಡಿಯೋನ ಸರಿಪಡಿಸ್ಕೊಂಡು ಚೆನ್ನಾಗಿರ್ತಕ್ಕಂಥ ಸಲಹೆ ಕೊಟ್ಟದ್ದಕ್ಕಾಗಿ ಸ್ವಲ್ಪ ಟ್ರಬಲ್ ಆಯಿತು. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಒಂದಿಷ್ಟು ಎಕ್ಸ್ಪೆನ್ಸನ್ನು ಆಯಿತು. ಏನು ತೊಂದರೆ ಇಲ್ಲ, ಮಾಡ್ಕೋತೀನಿ ರೀ, ಎಕ್ಸ್ಪೆನ್ಸ್ ಅದೇನು ಸಮಸ್ಯೆ ಇಲ್ಲ. ಸುಂದರವಾದಂಥ ವಿಡಿಯೋ ಹಾಕುವಂಥ ಶಕ್ತಿ ನನಗೆ ಬಂತಲ್ಲ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಆರಾಮಾಗಿ ಮಾತಾಡಿನಿ ಇವತ್ತು. ಮುಂದಿನ ವಿಡಿಯೋ ಇನ್ನೂ ಬೆಟರ್ ಸಿಗ್ತಾವೆ ನಿಮಗೆ. ನನ್ನ ಕಡೆ ಬೇಕಾದಷ್ಟು ನಾಲೆಜ್ ಇದೆ. ಸ್ವಲ್ಪ ಅದೇ ತೊಂದರೆ, ಟೆಕ್ನಾಲಜಿ ಲಕ್ಷ್ಯ ಕೊಟ್ಟಿಲ್ಲ ನಾನು. ಚಾಕು ಟಾಕ್ ಮಾಡ್ಕೊತ ಬಂದವ. ಕಾಲೇಜ್ನಲ್ಲಿ ಪ್ರೊಜೆಕ್ಟ್ರ್ ಯೂಸ್ ಮಾಡ್ತೀನಿ. ಓಕೆ. ಹೀಗಾಗಿ ವಿದ್ಯಾರ್ಥಿಗಳ ಸಲಹೆ ನನಗೆ ದೊಡ್ಡ ಮಾರ್ಗದರ್ಶನ ಆಯಿತು. ಹೀಗಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಓಕೆ. ಈ ರೀತಿ ತಾವು ತಮ್ಮ ತೊಂದರೆಯನ್ನು ನನಗೆ ಗೊತ್ತು ಮಾಡಿದರೆ, ನಾನು ಸರಿಪಡಿಸ್ಕೊಳ್ಳುವಂಥದ್ದು ನನಗೆ ಸಾಧ್ಯ ಆಗ್ತಿದ್ದರೆ ಡೆಫಿನೆಟ್ಲಿ ಸರಿಪಡಿಸ್ಕೊತೀನಿ. ನನ್ನ ಮಾರ್ಗದರ್ಶಕರು ನೀವು ವಿದ್ಯಾರ್ಥಿಗಳು. ನಿಮ್ಮ ಮಾರ್ಗದರ್ಶಕ ನಾನು. ವಿದ್ಯೆ ನಾ ಹೇಳ್ತೇನೆ, ಟೆಕ್ನಾಲಜಿ ನೀವು ಹೇಳಿಕೊಡ್ರಿ ಸ್ವಲ್ಪ. ಹೀಗೆ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.